ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೌನ ವಿಶ್ವ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ನಿಮ್ಮ ಪ್ರೀತಿಯ ಮೌನ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಬಂದು ರಕ್ಷಾಬಂಧನ ಆಯಿತು, ನಿಮಗೆಲ್ಲ ಗೊತ್ತೇ ಇದೆ. ಬಟ್ ರಕ್ಷಾಬಂಧನ ಇರುವಾಗ ನನ್ನ ತಮ್ಮ ಬ್ಯಾಂಗ್ಳೂರಲ್ಲಿ ಇರಲಿಲ್ಲ, ಅವನಿಗೆ ಆಚೆ ಕೆಲಸ ಇತ್ತು. ಹಾಗಾಗಿ ಅವನಿಗೆ ರಾಖಿ ಕಟ್ಟಿರೋದಕ್ಕಾಗಲಿಲ್ಲ. ಸೊ ಮೊನ್ನೆ ನನ್ನ ಬರ್ಡೇ ಇತ್ತಲ್ವ, ಸೊ ಬರ್ಡೇಗೆ ಬಂದಿದ್ದರು ಅವರೆಲ್ಲ, ನಮ್ಮ ಮನೆಯಲ್ಲೇ ಸ್ಟೇ ಆಗಿದ್ರಲ್ವ. ಸೊ ಹಾಗಾಗಿ ಅವನಿಗೆ ಪ್ರತಿ ಇಯರು ಅಷ್ಟೇ, ನಾನು ರಕ್ಷಾಬಂಧನ ದಿನ ಕಟ್ಟೋಕ್ಕಾಗಿಲ್ಲ ಅಂತಂದರೆ ರಾಖಿನ ತೆಗ್ದಿಟ್ಟಿರ್ತೀನಿ. ಅವ್ನಿಗೆ ಯಾವಾಗ ಸಿಗ್ತಾನೆ ಆವಾಗಲೇ ನಾನು ರಾಖಿ ಕಟ್ಟೋದು. ಆಲ್ಮೋಸ್ಟ್ ಒಂದು ರಕ್ಷಾಬಂಧನದಲ್ಲಿ ಸಿಕ್ಕೇ ಇಲ್ಲ, ಒಂದು 2-3 ಟೈಮ್ಸ್ ಅಷ್ಟೇ ಸಿಕ್ಕಿರೋದು. ಲಾಸ್ಟ್ ಟೈಮ್ ಇರುವಾಗ ಅವನು ಬ್ಯಾಂಗ್ಳೂರಿಂದ ಔಟ್ಸೈಡ್ ಇದ್ದ, ಹಾಗಾಗಿ ಅವ್ನು ರಕ್ಷಾಬಂಧನ್ಗೆ ನಮ್ಮ ಮನೆಗೆ ಬರೋದಕ್ಕಾಗಿಲ್ಲ. ಸೊ ಈ ಟೈಮ್ ಬಂದಿದ್ದೆ, ಸೊ ಹಂಗಾಗಿ ರಾಖಿ ಕಟ್ತಾ ಇದ್ದೆ. ಆ್ಯಂಡ್ ಮತ್ತು ಗೌರಿ ಹಬ್ಬಕ್ಕೆ ಬಾಗಿನ ಕೂಡ ತಗೊಂಡು ಬಂದಿದ್ದ. ಆಲ್ಮೋಸ್ಟು ನಮ್ಮ ಮದುವೆ ಆಗಿ 3 ಇಯರ್ಸ್ ಆಗ್ತಾ ಬಂತು. 2 ಇಯರ್ಸ್ ಬಂದು ಫಸ್ಟ್ ಇಯರ್ ಬಂದು ನಾನು ಅತ್ತೆ ಮನೇಲಿ, ಸೆಕೆಂಡ್ ಇಯರ್ ಬಂದು ಅಪ್ಪ ಮನೇಲೇ ಇದ್ದೆ. ಅಂದರೆ ಸಿಹಿ ಚಿಕ್ಕವಳಿದ್ಲು, ಅವಾಗಿನ್ನ 2-3 ಮಂತ್ಸ್ ಅನ್ಕೊತೀನಿ. ಹಾಗಾಗಿ ನನಗೆ ಅಲ್ಲೇ ಬಾಗಿನ ಕೊಟ್ಟಿದ್ದರು. ತುಂಬ ಖುಷಿ ಆಯಿತು. ನನ್ನ ತಮ್ಮ ಬಾಗಿನ ತೊಗೊಬಂದಿದ್ದು ಫಸ್ಟ್ ಟೈಮ್ ಅವನು ತೊಗೊಬಂದಿದ್ದ. ಯೂಶ್ವಲಿ ಅಪ್ಪನೇ ಕೊಡ್ತಾಯಿದ್ರು, ಅವನು ಕೊಟ್ಟಿದ್ದು ಏನೋ ಒಂಥರ ಖುಷಿ ಆಯಿತು ನನಗೆ. ನಮ್ಮ ಅಪ್ಪ ಅಮ್ಮ ಬರೋದೇ ಇಲ್ಲ ಆಲ್ಮೋಸ್ಟ್ ಬ್ಯಾಂಗ್ಳೂರ್ಗೆ, ಯಾಕಂದರೆ ಹಳ್ಳಿಯವ್ರಿಗೆಲ್ಲ ಗೊತ್ತಿರತ್ತೆ, ಅವರು ಮನೆ ಮತ್ತು ಮನೇಲಿ ಹಸು ಎಲ್ಲ ಇದೆಯಲ್ಲ, ಅದನ್ನೆಲ್ಲ ಬಿಟ್ಟು ಬರೋದಕ್ಕೆ ಅವರಿಗೆ ಟೈಮೇ ಆಗೋದಿಲ್ಲ. ಹಾಗಾಗಿ ಅವರು ಬರ್ತಾರೆ. ಅಮ್ಮ 1 ಟೈಮ್ ಅಷ್ಟೇ ಬಂದಿದ್ದಾರೆ, ಅಪ್ಪಂಗೆ ಬರೋದಕ್ಕಿನ್ನ ಟೈಮ್ ಬಂದಿಲ್ಲ. ಸೊ ಯಾವಾಗ ಬರ್ತಾರೆ ಅಂತ ನೋಡೋಣ. ಅದಾದಮೇಲೆ ಈವ್ನಿಂಗ್ ಬಂದು ನಾನು ಗೋಬಿ ಮಾಡಿದ್ದೆ. ನಿಮಗೆಲ್ಲ ಗೊತ್ತಿದೆ, ಗೋಬಿ ಬ್ಯಾನ್ ಆಗುತ್ತೆ, ಅವರು ಆರ್ಟಿಫಿಷಿಯಲ್ ಕಲರ್ ಎಲ್ಲ ಯೂಸ್ ಮಾಡ್ತಾರೆ, ತಿನ್ನಬೇಡಿ ಆ ಥರ ಎಲ್ಲ ಟಿವಿಯಲ್ಲಿ ತೋರಿಸ್ತಾ ಇದ್ರು. ಹಾಗಾಗಿ ನಾವೇ ಯಾಕೆ ಮನೆಯಲ್ಲಿ ಗೋಬಿ ಟ್ರೈ ಮಾಡಬಾರ್ದು ಅಂತ ಕಾಲಿಫ್ಲವರ್ ಅಲ್ಲಿ ಗೋಬಿ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಹೂಕೋಸಲ್ಲಿ ಗೋಬಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನೀವು ಎಲೆಕೋಸಲ್ಲಿ ಕೂಡ ಟ್ರೈ ಮಾಡ್ಬೋದು. ಈ ಹೂಕೋಸಲ್ಲಿ ನೀವು ಮಾಡೋದಾದ್ರೆ ಲೈಕ್ ಕಾಲಿಫ್ಲವರ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿರಬೇಕು. ಇದರಲ್ಲಿ ತುಂಬಾ ಚಿಕ್ಕ ಚಿಕ್ಕ ಹುಳ ಇರುತ್ತೆ. ಹಾಗಾಗಿ ಮೊದಲು ನೀವು ಕಾಲಿಫ್ಲವರ್ನ ನೀಟಾಗಿ ಈ ಥರ ಚಿಕ್ಕದಾಗಿ ಬಿಡಿಸ್ಕೊಂಡು ಅದನ್ನು ಬಿಸಿ ನೀರಲ್ಲಿ ಹಾಕಿ ಒಂದು 15 to 10 ಮಿನಿಟ್ಸು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಈ ಥರ ಕುದಿಸ್ಕೊಳ್ಬೇಕು. ಅದಾದಮೇಲೆ ನೀರನ್ನು ಸೆಪ್ರೇಟ್ ಮಾಡಿ ಕಂಪ್ಲೀಟ್ ಡ್ರೈ ಆಗಬೇಕು ಈ ಥರ ಕಾಲಿಫ್ಲವರು. ನಂತರ ಮಿಕ್ಸಿಂಗ್ ಬೌಲ್ಗೆ 2 ಸ್ಪೂನ್ಸ್ ಆಫ್ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿ, 1 ಸ್ಪೂನ್ಸ್ ಆಫ್ ಮೈದಾ ಮತ್ತು ಇನ್ನೊಂದು ಸ್ಪೂನ್ ಬಂದು ಕಡಲೆ ಹಿಟ್ಟು. ಇದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮೆಣಸಿನ ಪುಡಿ, ಮತ್ತು ನಿಮಗೆ ಫ್ಲೇವರ್ ಜಾಸ್ತಿ ಆಗಬೇಕು ಅಂದರೆ ನಾನಿಲ್ಲಿ ಬಂದು ಪುಟ್ಟೆಲ್ಲನ್ನು ಯೂಸ್ ಮಾಡಿದ್ದೀನಿ. ಅದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಲಮ್ಸ್ ಇಲ್ಲದೆ ಇರೋ ಥರ. ಮಿಕ್ಸ್ ಆದಮೇಲೆ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ ಸ್ವಲ್ಪ ವಾಟರ್ ಸೇರಿಸ್ತಾ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿಯಲ್ಲೇ ಇರಲಿ, ಯಾಕಂತಂದರೆ ಅದು ಕಾಲಿಫ್ಲವರ್ಗೆ ಆ ಹಿಟ್ಟು ಬಂದು ಹಿಡಿಬೇಕು. ಸೊ ಹಾಗಾಗಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದರೆ ಸಾಕು ನಿಮಗೆ. ಅದಾದಮೇಲೆ ಏನು ಸೆಪ್ರೇಟ್ ಮಾಡಿ ಎತ್ತಿಟ್ಕೊಂಡಿದ್ದೀವಲ್ವಾ ಕಾಲಿಫ್ಲವರ್ನ, ಅದನ್ನು ಇದ್ರೊಳಗಡೆ ಹಾಕಿ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸು ಅದಕ್ಕೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ಒಂದು 10 ಮಿನಿಟ್ಸ್ ಆದಮೇಲೆ ಎಣ್ಣೆನ ಕಾಯಕ್ಕಿಟ್ಟು ಈ ಥರ ಒಂದೇ ಕಾಲಿಫ್ಲವರ್ನ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಕಲರ್ ಬಂದು ಮತ್ತು ಇಷ್ಟು ಕ್ರಿಸ್ಪಿ ಆಗಿದ್ರೆ ಸಾಕು ನಿಮಗೆ. ಇದಿಷ್ಟನ್ನ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಗೋಬಿ ಮಾಡೋದಕ್ಕೆ ಒಂದು ಪ್ಯಾನ್ಗೆ ಆಯಿಲ್, ಜಿಂಜರ್ ಗಾರ್ಲಿಕ್ನ ಸಣ್ಣದಾಗಿ ಹೆಚ್ಕೋಬೇಕು. ಸೊ ಇದಿಷ್ಟನ್ನು ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿ, ನಂತರ ಫ್ರೈ ಆಗಿರೋ ಜಿಂಜರ್ ಗಾರ್ಲಿಕ್ಗೆ ಸ್ವಲ್ಪ ಆನಿಯನ್ ಈ ಥರ ದಪ್ಪ ಕಟ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ. ಅದಾದಮೇಲೆ ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಟೈಮ್ ಒಂದು 10 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು.
ನಂತರ ಫ್ರೈ ಆಗಿರೋ ಆನಿಯನ್ ಮತ್ತು ಕ್ಯಾಪ್ಸಿಕಮ್ಗೆ 1 ಟೇಬಲ್ ಸ್ಪೂನ್ ಆಫ್ ಕೆಚಪ್, ಟೊಮೊಟೊ ಕೆಚಪ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಗ್ರೀನ್ ಚಿಲ್ಲಿ ಸಾಸ್ ಆ್ಯಂಡ್ 1 ಟೇಬಲ್ ಸ್ಪೂನ್ ಆಫ್ ಸೋಯಾ ಸಾಸ್ ಇದಿಷ್ಟು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಏನು ಕರ್ದಿಟ್ಕೊಂಡಿದ್ದೀವಲ್ವ ಆ ಗೋಬಿಯನ್ನು ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಅದಾದಮೇಲೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮಗೆ ರುಚಿಗೆ ಇನ್ನು ಬೇಕು ಅಂತಂದರೆ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಬೋದು. ನೋಡಿದ್ರಲ್ಲ ಮನೆಯಲ್ಲಿ ಎಷ್ಟು ಈಸಿಯಾಗಿ ಮತ್ತು ಹೆಲ್ತಿಯಾಗಿ ಯಾವುದೇ ರೀತಿ ಫುಡ್ ಕಲರ್ ಇಲ್ದೇ ಹೇಗೆ ಮಾಡೋದು ಅಂತ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೇಮ್ ಟು ಸೇಮ್ ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು, ಇನ್ನೂ ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಂತರ ಗಣೇಶ ಹಬ್ಬ ಆಗಿರೋದ್ರಿಂದ ನಮ್ಮ ಏರಿಯಾದಲ್ಲೆಲ್ಲ ಗಣೇಶ ಇಟ್ಟಿದ್ರು ಚಿಕ್ಕ ಚಿಕ್ಕ ಮಕ್ಕಳು. ಸೊ ಅವ್ರು ಹೇಗೆ ಇಟ್ಟಿದ್ದಾರೆ ಅಂತ ಒಂದು ವಾಕ್ ಹೋಗಿ ಬಂದ್ವಿ ಎಲ್ಲರೂ. ಅದಾದಮೇಲೆ ಸಂಡೇ ಬಂದು ನಮ್ಮದು ಶ್ರಾವಣ ಮಾಡ್ತೀವಿ. ಸೊ ಹಾಗಾಗಿ 1 ಮಂತ್ ಮನೆಯಲ್ಲಿ ಯಾವುದೇ ರೀತಿ ನಾನ್ ವೆಜ್ ಏನೂ ಮಾಡಿರಲಿಲ್ಲ. ಶ್ರಾವಣ ಆದಮೇಲೆ ಫಸ್ಟ್ ಸಂಡೇ ನಾನ್ ವೆಜ್ ಮಾಡಿದ್ದೆ. ಮುದ್ದೆ ಮತ್ತು ಚಿಕನ್ ಸಾಂಬಾರ್, ಚಿಕನ್ ಚಾಪ್ಸ್, ನೆಲಕರಿ ಅಂತ ಹೇಳ್ತೀವಿ ನಮ್ಮ ಕಡೆ, ನೆಲಕರಿ, ಅನ್ನ. ಸೊ ಇದಿಷ್ಟು ಮಾಡಿದ್ದೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಎಲ್ಲರೂ ತುಂಬ ಇಷ್ಟಪಡ್ಕೊಂಡು ತಿಂದರು. ಆ್ಯಂಡ್ ಹಾಸನ್ ಸ್ಟೈಲ್ ನೆಲಕರಿ ರೆಸಿಪಿ ವಿಡಿಯೋ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.